Hi students, Anveshana. Tuition classes ಗೆ ಸ್ವಾಗತ. ಸೊ ವಿದ್ಯಾರ್ಥಿಗಳೇ, ಸೊ ಇವಾಗ ಯಾರು ನೀವು 9th ಮುಗಿಸಿ 10th ಬಂದಿದ್ದೀರಲ್ಲ, ಸೊ ಕರ್ನಾಟಕ ಸ್ಟೇಟ್ ಸಿಲೆಬಸ್ಗೆ ಆಲ್ರೆಡಿ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಇದು ಒಂಥರ ಟ್ಯೂಷನ್ ಕ್ಲಾಸ್ ಇದ್ದಂಗೆ. ಸೊ ಯಾವ ಥರ ಟ್ಯೂಷನ್ ಕ್ಲಾಸಸ್ಸಪ್ಪ ಅಂದರೆ, ನಿಮ್ಮ ಪಠ್ಯಕ್ರಮದಲ್ಲಿ ಯಾವ ಥರ ಏನು ನಿಮ್ಮ ಸ್ಕೂಲ್ನಲ್ಲಿ ಹೇಳ್ಬೋದು, ಅದೇ ರೀತಿ ನಿಮ್ಮ ಕೋಚಿಂಗ್ ಕ್ಲಾಸಸ್ನಲ್ಲಿ ಹೇಳ್ಬೋದು, ಇಲ್ಲಿ ಕೂಡ ಅದರ ರೀತಿಯೇ ಚೆನ್ನಾಗಿ ನಾವು ನಿಮಗೆ ಕ್ಲಾಸಸ್ನ ಹೇಳ್ಕೊಡ್ತೀವಿ. ಸೊ ಈ ಒಂದು ನಮ್ಮ ಕ್ಲಾಸಸ್ ಇದ್ದರೆ ನಿಮಗೆ ಯಾವುದೇ ಥರನಾದ ಕೋಚಿಂಗ್ ಕ್ಲಾಸಸ್ನ ಅವಶ್ಯಕತೆ ಇರೋದಿಲ್ಲ. ಸೊ ಯಾವುದೇ ಡೌಟ್ಸ್ ಇದ್ದರೂ ಕೂಡ ನಿಮಗೆ ಆಗಿಂದಾಗನೇ ಕ್ಲಿಯರ್ ಮಾಡ್ತೀವಿ. ಸೊ ಮಕ್ಕಳೇ, ಇವಾಗ ನಾವು ಒಂದು ಪಾಯಿಂಟ್ ತಿಳ್ಕೊಳ್ಳೋಣ. ಏನಪ್ಪ ಅಂದರೆ, ನೀವು ಯಾವ ಥರ ನೋಟ್ಸ್ ಮಾಡಬೇಕು, ಹೌ ಟು ಮೇಕ್ ನೋಟ್ಸ್, ಹೌ ಟು ಮೇಕ್ notes. By reading textbooks. ಸೊ ಮಕ್ಕಳೇ, ಇವತ್ತು ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ. ಎಲ್ಲರೂ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ರೆಗ್ಯುಲರ್ಲಿ ಸ್ಟಡಿ ಮಾಡಬೇಕು. ಓಕೆ, ಯಾಕಂದರೆ ಇವಾಗ ನೀವು 10th ಇದ್ದೀರಾ, ಈ 10th ಪಾಸ್ ಆದರೆ ನಿಮಗೆ ಸಾಕಷ್ಟು ಮುಂದೆ PUC ಕಾಲೇಜ್ನಲ್ಲಿ ನೀವು ಕಲಿಬೇಕಾದ್ರೆ ನಿಮ್ಮ 10th ಸ್ಕೋರು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯು ಕ್ಯಾನ್ ಸ್ಕೋರ್ ಮೋರ್ ದ್ಯಾನ್ 90% ನೀವು ಜಾಸ್ತಿ ಮಾಡಿದರೆ ಒಂದು ಟಾಪ್ ಕಾಲೇಜ್ನಲ್ಲಿ ನಿಮಗೇನಾಗುತ್ತೆ, ಅಡ್ಮಿಷನ್ ಸಿಗುತ್ತೆ. ಸೊ ಅದ್ರ ಜೊತೆಗೆ ಇದು ತುಂಬ ಬೇಸಿಕ್ ಆಗಿರುತ್ತೆ. ಈ 10th ಕ್ಲಾಸು ನೀವು ಇವಾಗ ಕಲಿತ್ರೆ ಮುಂದೆ ನಿಮ್ಮ ಜೀವನದಲ್ಲಿ ಸೊ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ನಿಮ್ಮ 6th ಆಗಿರ್ಬೋದು, 7th ಆಗಿರ್ಬೋದು, 8th ಆಗಿರ್ಬೋದು, 9th ಆಗಿರ್ಬೋದು, 10th ಆಗಿರ್ಬೋದು. ಸೊ ಇಷ್ಟು ಸಿಲೆಬಸ್ ಓದಿದರೆ ನಿಮ್ಮ ಜೀವನ ಏನಂದರೆ, ಯು ವಿಲ್ ಗೆಟ್ ಎನಿ ಗೌರ್ಮೆಂಟ್ ಜಾಬ್, ಯಾವುದೇ ಇರಲಿ ನಿಮಗೆ ಒಂದು ಗೌರ್ಮೆಂಟ್ ಜಾಬ್ ಸಿಗಲಿಕ್ಕೆ ಈ 6, 7, 8, 9, 10th ಸಾಕು. ಅದು ಮ್ಯಾಥ್ಸ್ ಆಗಿರ್ಬೋದು, ಮತ್ತು ಸೈನ್ಸ್ ಆಗಿರ್ಬೋದು, ಹಾಗೆ ಸೋಷಿಯಲ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು. ಸೊ ಯಾವುದೇ ಇರಲಿ, ಓಕೆ, ಅದ್ರ ಜೊತೆಗೆ ಸ್ವಲ್ಪ ಕಂಪ್ಯೂಟರ್. ಸೊ ಮಕ್ಕಳೇ, ಇದು ಇಷ್ಟೇ ಸಬ್ಜೆಕ್ಟ್ ಇರುತ್ತೆ. ನೀವು ಹಿಸ್ಟ್ರಿ ತಗೊಳ್ಳಿ, ಸೋಷಿಯಲ್ ಎಲ್ಲ ಬರುತ್ತೆ, ಹಿಸ್ಟ್ರಿ, ಜಿಯೋಗ್ರಫಿ ಅದೆಲ್ಲ ಬರುತ್ತೆ. ಸೊ ಶ್ರೇಣಿಗಳು ಎಲ್ಲ ಸ್ಟಡಿ ಮಾಡ್ತಾ ಇದ್ದಾರೆ, ಅದು ಕೂಡ ಮ್ಯಾಥ್ಸ್ನಲ್ಲಿ ಬರುತ್ತೆ. ಸೈನ್ಸು, ಸ್ವಲ್ಪ ಇಂಗ್ಲೀಷು, ಮತ್ತು ಈ ನಿಮ್ಮ ಕಂಪ್ಯೂಟರ್ ಆದರೆ ಯು ವಿಲ್ ಗೆಟ್ 100% ಗೌರ್ಮೆಂಟ್ ಜಾಬ್ ನೀವು ಇವಾಗಿಂದ ಟ್ರೈ ಮಾಡಿದರೆ. ಸೊ ಗೌರ್ಮೆಂಟ್ ಜಾಬ್ ಅಂತಲ್ಲ, ಸೊ ಯಾವುದೇ ಒಂದು ನೀವು KSಗೆ ಸ್ಟಡಿ ಮಾಡ್ಬೋದು, ಮತ್ತು IASಗೆ ಸ್ಟಡಿ ಮಾಡ್ಬೋದು. ಸೊ ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕಾದ್ರೆ ಈ 6, 7, 8, 9ಗೆ ನೀವು ಚೆನ್ನಾಗಿ ಸ್ಟಡಿ ಮಾಡಿರಬೇಕು. ಸೊ ನಿಮ್ಗೆ ಗೊತ್ತಿರಲಿ ಮಕ್ಕಳೇ, ನೀವು ಯಾವಾಗ ಇದು ಏನು ಸ್ಟಡಿ ಮಾಡ್ತಿರಲ್ಲ, 6th, 7th, 8th, 9th, 10th, ಇದೇ ನಿಮ್ಮ ಮುಂದಿನ ಜೀವನದಲ್ಲಿ ಏನಾಗುತ್ತೆ, ಒಂದು ನಿಮ್ಮ ಜೀವನಕ್ಕೆ ಹಾದಿ ಇದೆ ತೋರಿಸಿ. ದೀಸ್ ಆರ್ ದಿ ಬೇಸಿಕ್ಸ್ ಥಿಂಗ್ಸ್. ಯಾಕಂದರೆ ನೀವು ಮುಂದೆ PUCಗೆ ಹೋದರೂ ಕೂಡ ಇದೇ ಇರುತ್ತೆ, ಡಿಗ್ರಿಗೆ ಹೋದರೂ ಕೂಡ ಇದೇ ಇರುತ್ತೆ, ಮತ್ತು ಇನ್ನೊಂದು PG ಕ್ಲಾಸಿಗೂ ಕೂಡ ಇದೇ ಇರುತ್ತೆ. ಸೊ ನೀವು ಸ್ವಲ್ಪ
ಗಮನಿಸಿ ನೋಡಿದರೆ ಏನಿದೆ, 9ನಲ್ಲಿ 10th 9th ಆಗಿರ್ಬೋದು ಟ್ರಿಗ್ನೋಮೆಟ್ರಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. 10th ಟ್ರಿಗ್ನೋಮೆಟ್ರಿ ಇದೆ. ಅದೇ ರೀತಿ PUCನಲ್ಲಿ ಕಂಪ್ಲೀಟ್ ಟ್ರಿಗ್ನೋಮೆಟ್ರಿ ಇರುತ್ತೆ. ಅದೇ ರೀತಿ ನೀವು ಯಾವುದೇ ಒಂದು ಇಂಜಿನಿಯರಿಂಗ್ ಟೆಕ್ನಾಲಜಿ ಕೋರ್ಸಿಗೆ ಹೋದರೆ ಅಲ್ಲಿ ಕೂಡ ಏನಿರುತ್ತೆ, ನಿಮಗೆ ಟ್ರಿಗ್ನೋಮೆಟ್ರಿನೇ ಇರುತ್ತೆ. ಸೊ ಯಾಕೆ ನಾವು ಇವಾಗ ಸ್ಟಡಿ ಮಾಡಬಾರ್ದು? ಓಕೆ, ಸೊ ಇವಾಗ ಏನು ಸ್ಟಡಿ ಮಾಡ್ತಾರಲ್ಲ ಅದೇ ನಿಮ್ಮ ಲೈಫ್ ಕಂಪ್ಲೀಟ್ ಆಗೋವರೆಗೂ ಕೂಡ ಈ ಸಿಲೆಬಸ್ಸು ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಮಕ್ಕಳೇ ನೀವೇನು ಮಾಡಬೇಕು, ಒಂದು ಒಳ್ಳೆಯ ರೀತಿಯಿಂದ ನೀವು ಸ್ಟಡಿ ಮಾಡಬೇಕು. ಸೊ ಇವಾಗಿಂದ ನೀವು ಇಂಪ್ರೂವ್ ಆಗಿ ಒಂದು ಸ್ಟಡಿ, ನೀವು IAS ಮತ್ತು KS ಆಫೀಸರ್ಸ್ ಆಗಬೇಕಾದ್ರೆ ನೀವು ಇವಾಗಿಂದನೇ ಚೆನ್ನಾಗಿ ಸ್ಟಡಿ ಮಾಡಬೇಕು. ಯಾಕಂದರೆ ಅಲ್ಲಿ ಸಿಲೆಬಸ್ ಬೇರೆ ಏನೂ ಇರೋದಿಲ್ಲ. ಇವಾಗ ಏನು ಓದಿರ್ತಿರಲ್ಲ ಅದೇ ಇರುತ್ತೆ. ಈ ಒಂದು ತುಂಬ ಜನ ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ಅಕ್ಕ ತಂಗಿ ಇರ್ಬೋದು, ಅವರು ನೀವು ಸ್ವಲ್ಪ ವಿಚಾರ ಮಾಡಿ ನೋಡಿ, ಅವರು ಏನು ಓದ್ತಿರಲ್ಲ ಇದೇ ನಿಮ್ಮ ಟೆಕ್ಸ್ಟ್ ಬುಕ್ಸ್ನ ಓದ್ತಾ ಇರ್ತಾರೆ. ಸೊ ನೀವು ಸ್ವಲ್ಪ ವಿಚಾರ ಮಾಡಿದರೆ ಯಾಕಪ್ಪ ಈಗ ಅವರು ನಮ್ಮ ಟೆಕ್ಸ್ಟ್ ಬುಕ್ಸ್ನೇ ಓದ್ತಾ ಇದ್ದಾರೆ ಅಂದರೆ, ಸೊ ಎಕ್ಸಾಮ್ಸ್ನಲ್ಲಿ ಅವರಿಗೂ ಕೂಡ ಒಂದು ಗೌರ್ಮೆಂಟ್ ಜಾಬ್ ತೊಗೋಬೇಕಾದ್ರೆ ಅದನ್ನೇ ಕೇಳೋದು. ಸೊ ಈಗ 6th 7th 8th 9th ನೀವೇನು ಕಂಪ್ಲೀಟ್ ಸ್ಟಡಿ ಮಾಡ್ತಿರಲ್ಲ, ಸೊ ಇದಿಷ್ಟು ಸ್ಟಡಿ ಮಾಡಿದರೆ ನಿಮಗೆ ಯಾವುದೇ ಥರನಾದ ಮುಂದೆ ಗೌರ್ಮೆಂಟ್ ಜಾಬ್ಸ್ಗೆ ಕೋಚಿಂಗ್ ಹೋಗುವ ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿ ನಿಮಗೆ ಇದಿಷ್ಟೇ ಮೇನು ಫಂಡಮೆಂಟಲ್ ಬೇಸಿಕ್ಸ್ ಆಗಿರೋದು. ಸೊ ಮುಂದಿನ ಜೀವನ ಎಷ್ಟಿರುತ್ತೆ ಅಂದರೆ ಇದಿಷ್ಟು ಓದಿದರೆ ಮುಂದೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ನಿಮ್ಮ ಜೀವನ ರೂಪಿಸ್ಕೊಳ್ಬೋದು. ಸೊ ಮಕ್ಕಳೇ, ಅದಕ್ಕೆ ಇವಾಗಿಂದನೇ ನೀವು ರೂಢಿ ಹಾಕ್ಕೊಳ್ಳಿ. ಸೊ ಯಾರು ಇವಾಗ 9th ಮುಗಿಸಿ 10th ಬಂದಿದ್ದೀರಲ್ಲ, ಫಸ್ಟು ಟೆಕ್ಸ್ಟ್ ಬುಕ್ಸ್ನ ಓದಬೇಕು. ಸೊ ನಿಮ್ಮದು ಮತ್ತು ಇನ್ನೊಂದು ಕನ್ಸಿಸ್ಟೆನ್ಸಿ ಇರಬೇಕು. ಡೈಲಿ ಇದು ಒಂದು ಓದೋದು ಹವ್ಯಾಸ ಮಾಡ್ಕೊಳ್ಳಿ ನೀವು, ಓಕೆನಾ? ಸೊ ಹವ್ಯಾಸ ಅಂದರೆ ಯಾವ ಥರ? ಸರ್ ನನಗೆ ಓದಲಿಕ್ಕೆ ಕೂಡೋಕ್ಕೆ ಆಗಲ್ಲ. ಸೊ ಯಾವ ಥರ ಕೂಡಬೇಕಂತ ಇದು ತುಂಬ ಸ್ಟೂಡೆಂಟ್ಸ್ದು ಪ್ರಾಬ್ಲಮ್ ಇರುತ್ತೆ. ಸೊ ಯಾವ ಥರ ನೀವು ಹವ್ಯಾಸ ಬೆಳೆಸ್ಕೋಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಈ ಬುಕ್ಸ್ ತಗೊತೀನಿ, ಈ ಟೆಕ್ಸ್ಟ್ ಬುಕ್ ಇದೆ ನಿಮ್ಮದು. ಇವಾಗ ನಾನು ತ್ರಿಭುಜ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಓಕೆನಾ? ಸೊ ಈ ತ್ರಿಭುಜದಲ್ಲಿ ಏನು ಹೇಳ್ತಾರೆ? ಸೊ ತುಂಬ ಕಂಟೆಂಟ್ಸ್ ಕೊಟ್ಟಿರ್ತಾರೆ. ಸೊ ನಮಗೆ ಇಷ್ಟೊಂದು ಕಂಟೆಂಟ್ ಓದಲಿಕ್ಕೆ ಆಗೋದಿಲ್ಲ, ಹೌದಾ? ನೀವು ಏನು ಮಾಡಿ, ಸ್ವಲ್ಪ ಓದಿ, ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ಇದೊಂದು ಪ್ಯಾರಾ ಓದಿ. ಸೊ ಇದೇನೋ ಒಂದಿಷ್ಟು ಚಿತ್ರ ಕೊಟ್ಟಿದ್ದಾರೆ, ಹೌದಾ? ಅದನ್ನು ಗಮನಿಸಿ. ಅದೇ ರೀತಿ ಇದ್ರ ಒಳಗಿನ ಕಂಟೆಂಟ್ಸ್ನ ಸ್ವಲ್ಪ ನೀವು ವಿಚಾರ ಮಾಡಿ ನೋಡಬೇಕು. ಸೊ ಫಾರ್ ಎಕ್ಸಾಂಪಲ್ ಯಾವ ಥರ ನಾನು ಇಲ್ಲಿ ನೋಡಿ ಕೆಲವೊಂದು ಏನು ಮಾಡಿದ್ದೀನಿ, ಮಾರ್ಕ್ ಮಾಡಿದ್ದೀನಿ, ಹೈಲೈಟ್ ಮಾಡಿದ್ದೀನಿ. ಸೊ ಈ ಥರ ಕೆಲವೊಂದು ನಿಮಗೆ ಏನು ಇಷ್ಟ ಆಗುತ್ತೆ, ಏನು ಅದು ಓದಿದ ಮೇಲೆ ಅರ್ಥ ಆಗುತ್ತಲ್ಲ, ಅದಕ್ಕೆ ನೀವು ಹೈಲೈಟ್ ಮಾಡಿ, ಓಕೆನಾ? ಸೊ ಇಲ್ಲಿ ನೋಡಿ, ಅದು ನಿಮಗೆ ಅದು ಇಂಪಾರ್ಟೆಂಟ್ ಅನಿಸಿದರೆ ಅದನ್ನು ಹೈಲೈಟ್ ಮಾಡಿ, ಓಕೆನಾ? ಕೆಲವೊಂದು ಏನಾದರೂ ವ್ಯಾಖ್ಯೆ ಇರ್ಬೋದು, ಕೆಲವೊಂದು ಡೆಫಿನೇಷನ್ಸ್ ಆಗಿರ್ಬೋದು, ಕೆಲವೊಂದು ಫಾರ್ಮುಲಾಸ್ ಆಗಿರ್ಬೋದು. ಸೊ ಯಾವುದೇ ಇರಲಿ, ನೀವು ಏನು ಮಾಡಬೇಕು, ಹೈಲೈಟ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಟೈಮು ಅದು ಓದಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಮಕ್ಕಳೇ, ನಾನು ಇವಾಗ ಇಲ್ಲಿ ಕೊಟ್ಟಿದ್ದೇನೆ, ತ್ರಿಭುಜಗಳು ಮತ್ತು ಅವುಗಳ ಹಲವು ಗುಣಲಕ್ಷಣಗಳನ್ನು ಬಗ್ಗೆ ನೀವು ಹಿಂದಿನ ತರಗತಿಯಲ್ಲಿ ತಿಳಿದಿದ್ದೀರಿ ಅಂತ ಕೊಟ್ಟಿದ್ದಾರೆ, ಓಕೆನಾ? ಸೊ ಇದು ಯಾವುದು ನಮಗೆ ಬೇಕಾಗಿಲ್ಲ. 9ನೇ ತರಗತಿಯಲ್ಲಿ ತ್ರಿಭುಜಗಳ ಇದೆಲ್ಲ ಕೊಟ್ಟಿದ್ದಾನೆ, ಇದು ಕೂಡ ನಮಗೆ ಬೇಕಾಗಲ್ಲ. ಸೊ ಪಾಯಿಂಟ್ ಇಲ್ಲಿಗೆ ಬಂದ್ಬಿಡುತ್ತೆ. ಸೊ ಯಾವುದೇ ಇಲ್ಲೇನು ಕೊಟ್ಟಿದ್ದಾನೆ, 2 ಆಕೃತಿಗಳು ಸರ್ವೇ ಸಮಾನಾಗಿರಬೇಕಾದರೆ ಅವುಗಳಿಗೆ ಒಂದೇ ಆಕಾರ ಮತ್ತು ಒಂದೇ ಗಾತ್ರವಿರಬೇಕೆಂಬುದನ್ನು ನೆನಪಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಆ ವ್ಯಾಖ್ಯಾನ ಮತ್ತೆ 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 ಓದಿರಬೇಕು. ಸೊ ಯಾವುದು ಹೈಲೈಟ್ ಮಾಡಿರ್ತೀರಲ್ಲ ಅದೇ ವ್ಯಾಖ್ಯಾನ ಮತ್ತೆ 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 ನೀವು ಓದಬೇಕು, ಓಕೆನಾ? ಇಲ್ಲಿ ನೋಡಿ, ನಾನು ತುಂಬ ಸರ್ತಿ ಓದಿ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇರ್ತೇನೆ. ಸೊ ನಿಮಗೂ ಕೂಡ ಒಂದಿಷ್ಟು ವ್ಯಾಖ್ಯಾನ ನೆನಪಿರ್ಬೇಕಾದ್ರೆ ಅದೇ ಪದೇ ಓದಿ ಮತ್ತೆ ಒಂದು ಸರ್ತಿ ನೋಟ್ಸ್ ಮಾಡಬೇಕು ನೀವು.
ನೀವು ಯಾವ್ದು ತಗೋತೀರಪ್ಪ? ಫಾರ್ ಎಕ್ಸಾಂಪಲ್ ಇದೊಂದು ಸ್ಕ್ವಯರ್ ತಗೊಳ್ಳಿ, ಅದೇ ರೀತಿ ಇನ್ನೊಂದು ಸ್ಕ್ವಯರ್ ತಗೊಳ್ಳಿ. ಈ ಒಂದು ಬಾಕ್ಸಸ್ನ ತಗೊಂಡ್ವಿ. ಈ ಬಾಕ್ಸಸ್ನ ಫಾರ್ ಎಕ್ಸಾಂಪಲ್ ಪಾರ್ಲೇಜಿ ಬಾಕ್ಸ್ ಇದೆ, ಇನ್ನೊಂದು ಪಾರ್ಲೇಜಿ ಬಾಕ್ಸ್ ಇದೆ. ಸೊ ಮಕ್ಕಳೇ, ಇದನ್ನು ನಾವು ಇದ್ರ ಮೇಲೆ ಇಟ್ಟರೆ ಅದು ಎರಡು ಸೇಮ್ ಆಗಿರುತ್ತೆ. ಅದು ಸರ್ವ ಸಮ ಅಂದರೆ ಸೇಮ್ ಅದೇ ಥರ ಇರೋದಕ್ಕೆ ನಾವೇಂತೀವಿ ಸರ್ವ ಸಮ ಅಂತೀವಿ. ಹೌದಾ? ಫಾರ್ ಎಕ್ಸಾಂಪಲ್ ಇನ್ನೊಂದು ತಗೊಳ್ಳೋಣ. ಯಾವುದೇ ಒಂದು ಇಲ್ಲಿ ನೀವು ಪೆಪ್ಸಿ ಸ್ಟ್ಯಾಂಡ್ ತಗೋತೀರಾ. ಹೌದಾ? ಸೊ ಪೆಪ್ಸಿ ಎಲ್ಲನೂ ನಾವೇನು ಮಾಡ್ತೀವಿ, ಪೆಪ್ಸಿದೊಂದು ಪ್ಲಾಸ್ಟಿಕ್ ಬೌಲ್ಸ್, ಪೆಪ್ಸಿದು ಏನಿರುತ್ತೆ, ಒಂದು ಈ ಥರ ರ್ಯಾಕ್ ಇರುತ್ತೆ. ಪೆಪ್ಸಿ ರ್ಯಾಕು ಬಾಟಲ್ಸ್ ಇಡ್ತಾರಲ್ಲ, ಪೆಪ್ಸಿ ಬಾಟಲ್ಸ್ ತೊಗೊಂಡ್ರೆ ಅದು ಕೂಡ ಒಂದರ ಮೇಲೆ ಒಂದು ಇಡಬಹುದು ನಾವು. ಕರೆಕ್ಟ್ ಎಕ್ಸಾಕ್ಟ್ ಅದ್ರ ಥರನೇ ಇರುತ್ತೆ. ಹೌದಾ? ಸೊ ಅದನ್ನು ಕೂಡ ನಾವೇನು ಅನ್ಬೋದು, ಸರ್ವ ಸಮ ಅಂತ ಹೇಳ್ಬೋದು. ಸೊ ಮಕ್ಕಳೇ, ಇನ್ನೊಂದು, ಸೊ ಎಲ್ಲಾದರೂ ನಾನು ಸೇಮ್ ವರ್ಡ್ಸ್ನ ರಿಪೀಟ್ ಮಾಡ್ತಿರ್ತೀನಿ, ಅದನ್ನು ಗಮನ ಒಟ್ಟು ಕೊಡಿ. ಓಕೆ, ನಾನು ಎದಕ್ಕೆ ರಿಪೀಟ್ ಮಾಡ್ತೇನೆ, ನಿಮಗೆ ಅರ್ಥ ಆಗಲಿ ಅಂತೇಳಿ ನಾನು ರಿಪೀಟ್ ಆಗಿ ಹೇಳ್ತೀನಿ. ಸೊ ಈ ಕ್ಲಾಸಸ್ನ ನೀವು ನೀಟಾಗಿ ನೋಡಿ. ಸ್ವಲ್ಪ ನಿಮ್ಮ ಹತ್ರ ಪೇಷನ್ಸ್ ಇರಬೇಕು. ಓಕೆನಾ? ಇದು ಹಾಫ್ ಆನ್ ಅವರ್ ವಿಡಿಯೋಸ್ ಆಗ್ಬೋದು, 1 ಅವರ್ ವಿಡಿಯೋಸ್ ಆಗ್ಬೋದು. ಒಂದು ಕಂಪ್ಲೀಟಾಗಿ ಟಾಪಿಕ್ ಒಂದು ಅರ್ಥ ಆಗಬೇಕಾದ್ರೆ ಮಿನಿಮಮ್ 30 to 40 ಮಿನಿಟ್ಸ್ ಬೇಕಾಗುತ್ತೆ. ಓಕೆನಾ? ಸೊ ಆ ಟಾಪಿಕ್ನ ನೀಟಾಗಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಸೊ ನೋಡಿ, ಇದೊಂದು ಪೆಪ್ಸಿ ರ್ಯಾಕ್ ಇದೆ, ಒಂದರ ಮೇಲೆ ಒಂದು ಇಡ್ಬೋದು. ಹೌದಾ? ಅದೇ ರೀತಿ ಈ ಪಾರ್ಲೆ ಬಾಕ್ಸ್ ಕೂಡ ನಾವೇನು ಮಾಡೋದು, ಒಂದರ ಮೇಲೆ ಒಂದು ಸ್ಟ್ಯಾಕ್ ಮಾಡ್ಬೋದು. ಅದಕ್ಕೆ ನಾವೇನಂತೀವಿ, ಸರ್ವ ಸಮ ಅಂತ ಕರಿತೀವಿ. ಓಕೆನಾ? ಸೊ ಏನು ಹೇಳ್ತಾನೆ, ಎರಡು ಆಕೃತಿಗಳು ಸರ್ವ ಸಮನಾಗಿರಬೇಕಾದರೆ ಅವುಗಳ ಒಂದೇ ಆಕಾರ ಮತ್ತು ಒಂದೇ ಗಾತ್ರ ಇರಬೇಕೆಂಬುದನ್ನು ನೆನಪಿಸಿಕೊಳ್ಳಿ ಅಂತ ಹೇಳಿದ್ದಾನೆ. ಓಕೆನಾ? ಈ ಪಾಯಿಂಟ್ನ ನಾನು ಹೈಲೈಟ್ ಮಾಡಿದ್ದೀನಿ. ಸೊ ಅದೇ ರೀತಿ ಆ ಅಧ್ಯಾಯದಲ್ಲಿ ಒಂದೇ ಆಕಾರವಿರುವ ಆದರೆ ಅವಶ್ಯಕವಾಗಿ ಒಂದೇ ಗಾತ್ರವಿಲ್ಲದಿರುವ ಆಕೃತಿಗಳ ಬಗ್ಗೆ ನಾವು ಕಲಿಯುವ. ಓಕೆ, ಸೊ ಇವಾಗ ನಾವು 9ನೇ ತರಗತಿಯಲ್ಲಿ ಏನು ಕಲ್ತಿದ್ದೀವಿ ಅಂತ ಹೇಳ್ತಾರೆ ಇಲ್ಲಿ. ನಾವು 9ನೇ ತರಗತಿಯಲ್ಲಿ ಎರಡು ಸಮನಾಗಿರುವ ಆಕಾರಗಳು ಆಲ್ರೆಡಿ ನಾವು 9ನೇ ಕ್ಲಾಸ್ನಲ್ಲಿ ಕಲ್ತಿದ್ದೀವಿ. ಸೊ ಇವಾಗ ಏನು ಮಾಡಬೇಕು ಅಂದರೆ, ಒಂದೇ ಆಕಾರವಿರುವ ಆದರೆ ಅವಶ್ಯಕವಾಗಿ ಒಂದೇ ಗಾತ್ರವಿಲ್ಲದಿರುವ ಆಕೃತಿಗಳ ನಾವು ಇವಾಗ ಕಲಿಯೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಒಂದು ಇಲ್ಲಿ ಪಾರ್ಲೇಜಿ ಬಾಕ್ಸ್ ತೊಗೊಂಡಿದ್ವಿ. ಅದೇ ಥರ ನಾವು ಒಂದಿಷ್ಟು ಬೇರೆ ಬಾಕ್ಸ್ ತಗೊಳ್ಳೋಣ. ಯಾವುದಂದರೆ ಈ ಥರ ಇದೇ ಥರ ಒಂದು ಸಂತೂರ್ ಸೋಪ್ನ ಬಾಕ್ಸ್ ತಗೊಳ್ಳೋಣ. ಇಲ್ಲೊಂದು ಪಾರ್ಲೇಜಿದು ಬಾಕ್ಸ್ ಇದೆ. ಇದೇ ರೀತಿ ಒಂದು ಸಂತೂರ್ ಸೋಪಿನ ಬಾಕ್ಸ್ ಇದೆ. ಸೊ ಮಕ್ಕಳೇ, ಇವಾಗ ಇವೆರಡು ಕೂಡ ಸರ್ವ ಸಮನಾಗಿದೆನಾ ಇಲ್ಲ ಅದು ಹೇಳಿ. ಸೊ ಇವೆರಡು ಸರ್ವೇ ಸಮ ಅಲ್ಲ. ಯಾಕೆ? ಸಂತೂರ್ ಬಾಕ್ಸು ತುಂಬ ದೊಡ್ಡದಿರುತ್ತೆ ಅಂತ ಅಂದ್ಕೊಳ್ಳಿ, ಆ್ಯಸ್ ಕಂಪೇರ್ ಟು ಪಾರ್ಲೇಜಿ ಬಾಕ್ಸ್. ಆದರೆ ಇವೆರಡರ ಆಕಾರ ಸೇಮ್ ಇದೆ. ಅದಕ್ಕೆ ಅಂಥ ಆಕೃತಿಗಳಿಗೆ ನಾವೇನಂತೀವಿ, ಸಮರೂಪ ಆಕೃತಿಗಳು ಎಂದು ಕರಿತೀವಿ. ಸೊ ಇಲ್ಲಿ
ಒಂದೇ ಆಕಾರವಿರುವ ಆದರೆ ಅವಶ್ಯಕವಾಗಿ ಒಂದೇ ಗಾತ್ರ ಇಲ್ಲದಿರುವ ಆಕೃತಿಗಳನ್ನು ಸಮರೂಪ ಆಕೃತಿಗಳು ಎನ್ನುತ್ತೇವೆ. ಓಕೆನಾ? ಸೊ ಇದು ಅರ್ಥ ಮಾಡ್ಕೊಳ್ಳಿ. ಈ ಬಾಕ್ಸು ಎರಡು ಕೂಡ ಸ್ಕ್ವಯರ್ ಬಾಕ್ಸಸ್ ಇದೆ. ಸೊ ಅದಕ್ಕೆ ನಾವು ಇದು ಏನು ಸರ್ವ ಸಮ ಅಲ್ಲ. ಓಕೆನಾ? ಇದು ಸರ್ವಸಮ ಅಲ್ಲ, ಆದರೆ ಇದು ಏನಾಗಿದೆ? ಸಮರೂಪ ಆಗಿದೆ. ಏನಾಗಿದೆ? ಸಮರೂಪ ಆಗಿದೆ. ಸೊ ಇವೆರಡು ಮೊದಲು ಪಾಯಿಂಟ್ಸ್ ನೀವು ತಿಳ್ಕೊಳ್ಳಿ. ಓಕೆನಾ? ಇವಾಗ ಅರ್ಥ ಆಯ್ತಾ? ಇವಾಗ ಸರ್ವಸಮ ಅಂದರೆ ಯಾವುದು? ಇದು ಸಮರೂಪ. ಎರಡು ನೋಡಲಿಕ್ಕೆ ಬಾಕ್ಸು ಸ್ಕ್ವಯರ್ ಇದೆ, ಅದಕ್ಕೆ ನಾವು ಸಮರೂಪ ಅಂತೀವಿ. ಸರ್ವೇ ಸಮ ಅಂದರೆ ಇದು ಪೆಪ್ಸಿ ಬಾಟಲ್ಸ್, ಸೇಮ್ ಎರಡು ಪೆಪ್ಸಿ ಬಾಟಲ್ಸ್ ಇದ್ರು ಅದಕ್ಕೆ ನಾವೇನಂತೀವಿ? ಸರ್ವಸಮ ಅಂತೀವಿ. ಅದೇ ರೀತಿ ಎರಡು ಕೂಡ ಏನಿರುತ್ತೆ? ಪಾರ್ಲೇಜಿ ಬಾಕ್ಸ್ ಇದ್ದರೆ ಅದು ಕೂಡ ನಾವೇನಂತೀವಿ? ಸರ್ವಸಮ ಅಂತ ಹೇಳ್ತೀವಿ. ಓಕೆನಾ? ಸೊ ಇವಾಗ ಡಿಫ್ರೆನ್ಸ್ ಮತ್ತೆ ಎರಡು ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಈ ಎರಡು ಪೆನ್ಸ್ ತಗೊಳ್ಳೋಣ. ಓಕೆನಾ? ಇವಾಗ ಹೇಳಿ ಮಕ್ಕಳೇ, ಈ ಎರಡು ಪೆನ್ನುಗಳು ಏನಾಗಿದೆ? ಸರ್ವಸಮಾನ ಅಥವಾ ಸಮರೂಪನ ಅಂತ ಹೇಳಿ. ಇವೆರಡು ಪೆನ್ನುಗಳು ಏನಿರುತ್ತೆ ಏನಾಗಿದೆ? ಸರ್ವಸಮ ಆಗಿದೆ. ಯಾಕೆ ಅಂದರೆ ಇದು ಆಕಾರನೂ ಸೇಮ್ ಇದೆ, ಇದರ ಗಾತ್ರ ಕೂಡ ಸೇಮ್ ಇದೆ. ಅದಕ್ಕೆ ನಾವೇನಂತೀವಿ? ಈ ಎರಡು ಪೆನ್ನುಗಳು ಏನಿದೆ ಸರ್ವಸಮನಾಗಿದೆ. ಫಾರ್ ಎಕ್ಸಾಂಪಲ್ ಅದೇ ರೀತಿ ಇವಾಗ ಇದು ಪೆನ್ ತಗೊಳ್ಳೋಣ. ಸೊ ಇಲ್ಲೊಂದು ಸ್ಕೆಚ್ ಪೆನ್ ಇದೆ, ಇದು ಮತ್ತು ಪೆನ್ ಇದೆ. ಇವಾಗ ಹೇಳಿ, ಇದು ಸರ್ವೇ ಸಮಾನ ಅಲ್ಲ, ಆದರೆ ಇದು ಸಮರೂಪ ಆಗಬಹುದು. ಓಕೆನಾ? ಈ ಪೆನ್ನು ಮತ್ತು ಈ ಸ್ಕೆಚ್ ಪೆನ್ನು ಸಮರೂಪ ಆಗಬಹುದು, ಆದರೆ ಸರ್ವೇ ಸಮ ಆಗುವುದಿಲ್ಲ. ಸೊ ಅದಕ್ಕೆ ಸಮರೂಪ ಆಗಬೇಕಾದ್ರೆ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಓಕೆ, ಅದನ್ನು ಚೆಕ್ ಮಾಡಿ ನಾವೇನು ಮಾಡಬೇಕು? ಸಮರೂಪ ಅಂತೇಳಿ ಹೇಳ್ಬೋದು. ಓಕೆನಾ? ಇವಾಗ ನೆಕ್ಸ್ಟ್ ನೋಡೋಣ. ಸೊ ಈ ಎರಡು ಪಾಯಿಂಟ್ಸ್ಗಳನ್ನು ನೆನಪಿಡಿ. ಎರಡು ಆಕೃತಿಗಳು ಸರ್ವಸಮನಾಗಿರಬೇಕಾದರೆ ಅವುಗಳಿಗೆ ಒಂದೇ ಆಕಾರ ಮತ್ತು ಒಂದೇ ಗಾತ್ರ ಇರಬೇಕು. ಅದೇ ರೀತಿ ಒಂದೇ ಆಕಾರವಿರುವ ಅಂಥದಕ್ಕೆ ನಾವೇನಂತೀವಿ? ಸರ್ವಸಮ ಅಂತ ಹೇಳ್ತೀವಿ. ಅದೇ ರೀತಿ ಒಂದೇ ಆಕಾರವಿರುವ ಒಂದೇ ಗಾತ್ರ ಇಲ್ಲದ ಆಕೃತಿಗಳೊಂದು ನಾವು ಸಮರೂಪ ಆಕೃತಿಗಳು ಎನ್ನುತ್ತೇವೆ. ಓಕೆನಾ? ಇದಿಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಈ ಥರ ನೀವೇನು ಮಾಡಬೇಕಂದ್ರೆ ಇದು ಒಂದು ಸಪ್ರೇಟ್ ಒಂದು ಪೇಜ್ನಲ್ಲಿ ಬರಿಬೇಕು. ಓಕೆನಾ? ಸ್ವಲ್ಪ ಯಾವಾಗ ನೀವು ಓದ್ತಿರಲ್ಲ, ಆ ಓದಿದ ಮೇಲೆ ಯು ಕ್ಯಾನ್ ರೈಟ್ ಇನ್ ಟು ದಿ ಪೇಪರ್. ಅದನ್ನು ಏನು ಮಾಡಬೇಕು? ಒಂದು ಪೇಪರ್ನಲ್ಲಿ ಬರಿಬೇಕು, ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಓಕೆನಾ? ಯಾವ ಥರ ಇಮ್ಯಾಜಿನೇಷನ್ ನಾನು ಇಲ್ಲಿ ಮಾಡಿದೆ ಅಂದರೆ, ಇಲ್ಲಿ ನೋಡಿ, ಎರಡು ಆಕೃತಿಗಳು ಸರ್ವಸಮವಾಗಿರಬೇಕಾದರೆ ಅವುಗಳಿಗೆ ಒಂದೇ ಆಕಾರ ಮತ್ತು ಒಂದೇ ಗಾತ್ರ ಇರಬೇಕು. ಅಂಥದಕ್ಕೆ ನಾವೇನಂತೀವಿ? ಸರ್ವಸಮ ಅಂತ ಹೇಳ್ತೀವಿ. ಓಕೆನಾ? ಸೊ ನೋಡಿ, ಒಂದೇ ಆಕಾರ ಇರಬೇಕು ಮತ್ತು ಒಂದೇ ಗಾತ್ರ ಇರಬೇಕಂದ್ರೆ ನಾನೇನೆ ಇಲ್ಲಿ ಇಮ್ಯಾಜಿನೇಷನ್ ಏನು ಮಾಡಿಕೊಂಡೆ? ಪಾರ್ಲೇಜಿ ಬಾಕ್ಸಸ್. ಅದೇ ರೀತಿ ಒಂದೇ ಆಕಾರವಿರುವ ಒಂದೇ ಗಾತ್ರ ಇಲ್ಲದ ಆಕೃತಿಗಳನ್ನು ಸಮರೂಪ ಆಕೃತಿಗಳು ಎನ್ನುತ್ತೇವೆ. ಆವಾಗ ನಾನು ಏನು ಮಾಡಿದೆ? ಇಲ್ಲಿ ಸಂತೂರು ಮತ್ತು ಪಾರ್ಲೇಜಿ ಬಾಕ್ಸ್ಗೆ ಕಂಪೇರ್ ಮಾಡಿದೆ. ಸೊ ಇದೇ ಥರ ನೀವು ಓದಿ ಏನು ಮಾಡಬೇಕು? ಇಲ್ಲಿ ಒಂದು ಪೇಪರ್ನಲ್ಲಿ ಇಮ್ಯಾಜಿನೇಷನ್, ಈ ಒಂದು ಏನಪ್ಪ ಅಂದರೆ ಏನೋ ಒಂದು ಚಿತ್ರ ಬರೆಯೋದ್ರ ಮೂಲಕ ಇಲ್ಲ ಒಂದಿಷ್ಟು ಪಾಯಿಂಟ್ಸ್ ಬರೆಯೋದ್ರ ಮೂಲಕ ಅದನ್ನು ನೀವು
ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಅದ ನಂತರ ಏನು ಮಾಡ್ಬೇಕಂದ್ರೆ ಇಲ್ಲಿ ಬೇರೆ ಪಾಯಿಂಟ್ಸ್ನೆಲ್ಲ ಬರಿಬೇಡಿ, ಈ ಪಾಯಿಂಟ್ಸ್ ಅಷ್ಟೇ ನೀವೇನು ಮಾಡಬೇಕು, ಒಂದು ನೋಟ್ನಲ್ಲಿ ಸಪ್ರೇಟಾಗಿ ಬರ್ಕೋಬೇಕು. ಯಾವ ಥರ ಅಂದರೆ ಸರ್ವಸಮ ಅಂದ್ರೇನು ಈ ವ್ಯಾಖ್ಯೆ ಬರೀರಿ, ಅದೇ ರೀತಿ ಸಮರೂಪ ಅಂದರೆ ಈ ವ್ಯಾಖ್ಯಾನ ಬರೆದು ನೀವು ಬೇಕಾದರೆ ಪಕ್ಕದಲ್ಲಿ ಈ ಬಾಕ್ಸಸ್ ಕೂಡ ನೀವು ಹಾಕಿದರೆ ನಿಮಗೆ ಬಹಳ ದಿವಸ ಅದು ನೆನಪುಳಿತೆ. ನಿಮ್ಮ ಜೀವನದಲ್ಲಿ ಪುಸ್ತಕನ ಓದಿ ಯಾವಾಗ ನೀವು ಅದನ್ನು ನೀವು ಒಂದು ಪೇಪರ್ನಲ್ಲಿ ರಿಪ್ರೆಸೆಂಟ್ ಮಾಡ್ತೀರಲ್ಲ, ಅದು ನಿಮ್ಮ ಲೈಫ್ ಟೈಮ್ವರೆಗೂ ನೆನಪಿರುತ್ತೆ. ನಾವು ಎಷ್ಟೇ ಹೇಳಿದ್ರು ಕೂಡ ನಿಮ್ಗೆ ನೆನಪಿರೋದಿಲ್ಲ. ಟೀಚರ್ಸು ಸ್ಕೂಲ್ನಲ್ಲಿ ಎಷ್ಟೇ ಹೇಳಿದ್ರು ಕೂಡ ನೆನಪಿರೋದಿಲ್ಲ. ನೀವು ಎಷ್ಟೋ ವಿಡಿಯೋಸ್ ನೋಡಿದರೂ ಕೂಡ ನೆನಪಿರೋದಿಲ್ಲ. ಆದರೆ ನೀವು ಓದಿರುವಂತಹ ಪಾಯಿಂಟ್ಸನ್ನು ನೀವೊಂದು ಇಮ್ಯಾಜಿನೇಷನ್ ಮಾಡಿಕೊಂಡು ಏನಾಗುತ್ತೆ, ಅದನ್ನು ವ್ಯಾಖ್ಯಾನ ರೂಪದಲ್ಲಿ ಬುಕ್ಸ್ನಲ್ಲಿ ಬರೆದ್ರೆ ಏನಾಗುತ್ತೆ, ನಿಮಗೆ ಕಡಿವರೆಗೂ ಇದು ನಿಮ್ಮ ಲೈಫ್ ಲಾಂಗ್ ನೆನಪಿರುತ್ತೆ. ಯಾಕಂದರೆ ಮಕ್ಕಳೇ, ಇದು ಆಲ್ರೆಡಿ ಪ್ರೂವ್ ಆಗಿದೆ. ಏನಂದರೆ ನಮ್ಮ ಮೆದುಳಿನಲ್ಲಿ ಇರುವಂತಹ ನ್ಯೂರಾಲಜಿ, ಓಕೆ, ನಮ್ಮ ಮೆದುಳಿನಲ್ಲಿ ಏನಾಗುತ್ತೆ, ಈ ಒಂದು ಪ್ಯಾಟರ್ನ್ಸ್ ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸರ್ವೇ ಸಮ ಅಂದರೆ ಏನು, ಕಲರ್ಸ್. ಸರ್ವೇ ಸಮ ಅಂದರೆ ಪಾರ್ಲೆಜಿ ಬಾಕ್ಸಸ್ ಅಂತ ನಮಗೆ ನೆನಪಾಗಬೇಕು. ಅದೇ ಏನಪ್ಪ ಅಂದರೆ ಸಮರೂಪ ಅಂದರೆ ಪಾರ್ಲೆಜಿ ಮತ್ತು ಸಂತೂರ್ ಬಾಕ್ಸಸ್. ಸೊ ಈ ಥರ ಪ್ಯಾಟರ್ನ್ಸ್ ನಿಮ್ಮ ತಲೆಯಲ್ಲಿ ಇದ್ದರೆ ಅದು ನಿಮ್ಮ ಲೈಫ್ ಲಾಂಗ್ ಏನಾಗುತ್ತೆ, ನೆನ್ಪಿಡ್ತೀವಿ. ಸೊ ಅದೇ ರೀತಿ ನಾನು ತುಂಬ ಎಕ್ಸಾಂಪಲ್ಸನ್ನು ಕೊಡ್ತೀನಿ. ಅದಕ್ಕೆ ಈ ನೆಕ್ಸ್ಟ್ ವಿಡಿಯೋನ ನೋಡಿ ಮತ್ತು ಈ ಒಂದು ಮಾಹಿತಿನ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಎಲ್ಲರಿಗೂ ಕೂಡ ಕಳಿಸಿ. ಓಕೆ, ಸೊ 10th ಈಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾವಾಗಲೂ ಓದಬೇಕಾದ್ರೆ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡಿ ಮತ್ತು ರೆಗ್ಯುಲರ್ಲಿ ನೀವು ಓದಲೇಬೇಕು. ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು. ಸರ್, ಇವತ್ತು ನಾನು ಓದಿ ನಾಳೆ ನಾನು ಮತ್ತೆ ಆಟ ಆಡ್ಲಿಕ್ಕೆ ಹೋಗ್ತೀನಿ, ಇಲ್ಲ ನನ್ನ ಫ್ರೆಂಡ್ಸ್ ಕರೆದ್ರು ಅಂತ ನಾನು ಆ ಕಡೆ ಈ ಕಡೆ ಹೋದರೆ, ಸೊ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್ಸ್. ಓಕೆ, ನಿಮ್ಮ ಲೈಫ್ನಲ್ಲಿ ನಿಮ್ಮ ಟೈಮು ವೇಸ್ಟ್ ಆಗುತ್ತೆ. ಆ ಟೈಮು ನಿಮ್ಮ ಆಟ ಆಡಲಿಕ್ಕೆ ಇನ್ನೂ ಮುಂದೆ ತುಂಬ ಟೈಮ್ ಇದೆ. ಸೊ ಅವಾಗ ನಿಮ್ಮ ಲೈಫ್ ಲಾಂಗನ್ನು ನೀವು ಎಂಜಾಯ್ ಮಾಡ್ಬೋದು. ಓಕೆನಾ? ಅದಕ್ಕೆ ಇವಾಗ ಚೆನ್ನಾಗಿ ಓದಿ ಬುಕ್ಸ್. ಸೊ ಸಾಕಷ್ಟು ಬುಕ್ಸ್ ಇದೆ. ಇದು ಇವಾಗ ಸ್ವಲ್ಪ ಲಾಕ್ಡೌನ್ ಇದೆಯಲ್ಲ, ಅಲ್ಲಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇಲ್ಲ. ಅದಕ್ಕೆ ನಾನು ಇನ್ನೂ ಒಳ್ಳೆ ಬುಕ್ಸ್ನ ತರ್ತೀನಿ. ಆ ಬುಕ್ಸ್ನಲ್ಲಿ ಇರುವಂಥ ಎಲ್ಲನೂ ನೋಟ್ಸ್ ಮಾಡಿ ನಿಮಗೆ ಕೊಡ್ತೀನಿ. ಓಕೆನಾ? ಸೊ ಅದೇ ರೀತಿ ಯಾವ ಥರ ಓದಬೇಕು, ಯಾವ ಥರ ನೆನಪಿಡಬೇಕು ಅದೆಲ್ಲನೂ ನೀಟಾಗಿ ಹೇಳ್ತೀನಿ. ನಮ್ಮ ವಿಡಿಯೋಸ್ನ ನೀವು ಎಲ್ಲರೂ ಕೂಡ ತಪ್ಪದೆ ನೋಡಿ. ಮತ್ತು ಯಾರಿಗೆ ಈ ನಮ್ಮ ರೆಗ್ಯುಲರ್ ಟ್ಯೂಷನ್ ಕ್ಲಾಸಸ್ ಬೇಕು ಎಲ್ಲರೂ ಕೂಡ 6363189565ಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ. ನಮ್ಮಲ್ಲಿ ಪರ್ ಮಂತ್ ಬೇಸಿಸ್ಸು ನಾವು ಟ್ಯೂಷನ್ ಹೇಳ್ತೀವಿ. ಸೊ ಪರ್ ಮಂತ್ನಲ್ಲಿ 2ರಿಂದ 3 ಚಾಪ್ಟರ್ಸ್ನ ನಾವು ಕವರ್ ಮಾಡ್ತೀವಿ. ಸೊ ಇಲ್ಲಿ ನಾವು ಒಳ್ಳೆಯ ರೀತಿಯ ನೋಟ್ಸು ಮತ್ತು ನಿಮಗೆ ಒಳ್ಳೆಯ ರೀತಿಯ ಅಭ್ಯಾಸ ಕೂಡ ಮಾಡಿಸ್ತೀವಿ. ಸೊ ರೆಗ್ಯುಲರ್ಲಿ ನಿಮ್ಮ ಜೊತೆ ಅಪ್ಡೇಟ್ ಆಗಿರ್ತೀವಿ ಮತ್ತು ಟೆಸ್ಟ್ ಕೂಡ ಕಂಡಕ್ಟ್ ಮಾಡ್ತೀವಿ. ಸೊ ಯಾರಿಗೆ ನಮ್ಮ ಟ್ಯೂಷನ್ ಕ್ಲಾಸಸ್ ಬೇಕು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.